Hi all, good morning. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೊಂದು ವಿಡಿಯೋ ಕ್ಯೂಟ್ ಅನ್ನಿಸ್ತು. ನೈಟು ನೆಲ್ಲಿಕಾಯಿ ತರಿಸಿದ್ದೆ, ಚೆನ್ನಾಗಿ ತಿಂದ್ಬಿಟ್ಟು ಫೇಸ್ ಎಲ್ಲ ಉಳ್ಳು ಮಾಡ್ಕೊತಾ ಇದ್ದೆ. ಸೊ ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಿದೆ. ಆ್ಯಂಡ್ ಮಾರ್ನಿಂಗ್ ವ್ಲಾಗ್ ಇದು. ಆ್ಯಂಡ್ ಇವತ್ತು ಟಿಫನ್ಗೆ ನಾನು ಪಾಲಕ್ ಕಿಚಡಿ ಮಾಡ್ತಾಯಿದ್ದೀನಿ. ಪಾಲಕ್ ದಾಲ್ ಕಿಚಡಿ. ಓಕೆ ಕಿಚಡಿ ಟೈಪ್ ಆದರೆ ಮಗಳು ಇಷ್ಟಪಟ್ಟು ತಿಂತಾಳೆ. ಚಪಾತಿ ದೋಸೆ ಎಲ್ಲ ತಿನ್ನೋದೇ ಇಲ್ಲ. ಇನ್ನು ಹಲ್ಲಿದ್ರೂ ಕೂಡ ಅದೆಲ್ಲ ಅಂತ ಬೇರೆ ಅಂತ ಹಂಗಾಗಿ ಕಿಚಡಿ ಆದರೆ ಚೆನ್ನಾಗಿ ಮಾಡ್ತಾರೆ. ದಾಲ್ ಕಿಚಡಿ ರೆಡಿ ಮಾಡ್ಕೊತಾರೆ. ಆಲ್ಮೋಸ್ಟ್ ರೆಸ್ಟೋರೆಂಟ್ಸ್ ಸ್ಟೈಲಲ್ಲಿದೆ, ಎಲ್ರಿಗೂ ಗೊತ್ತಿರುತ್ತೆ, ಮಾಡಿರ್ತೀರ. ಈಗೇನು ಯೂಟ್ಯೂಬಲ್ಲಿ ಹೊಡೆದ್ರಂತೂ ತುಂಬ ವೆರೈಟಿ ಆಫ್ ದಾಲ್ ಕಿಚಡೀಸ್ಗಳು ಟ್ರೈ ಮಾಡಿರ್ತಾರೆ. ಸೊ ಇದು ದಾಲ್ ಕಿಚಡಿ ಪಾಲಕ್ ಹೆಂಗಿದ್ರು ಮಗು ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ. ಸೂಪರಾಗಿತ್ತು. ಪುದೀನ ಇರ್ತಿಲ್ಲ, ಎದುರುಗಡೆನೇ ಇದೆ. ಅದನ್ನು ಎತ್ಕೊಂಬರೋದಕ್ಕೆ ಅಂತ ಹೋಗಿ ತೊಗೊತಾ ಇದ್ದೆ. ಅದು ಒಂದು ಕ್ಲಿಪ್ ಇರಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಅರ್ಲಿ ಮಾರ್ನಿಂಗು ಏನಾದ್ರು ಒಂದು ವೀಡಿಯೋಸ್ ಮಾಡ್ತಾನೆ ಇರೋಣ ಅಂತ ಎಲ್ಲ ಕ್ಲಿಪ್ಪಿಂಗ್ ಮಾಡ್ಕೊತಾ ಇದ್ದೆ. ಇನ್ನು ದಾಲ್ ಕಿಚಡಿ ಮಾಡೋದಕ್ಕೆಲ್ಲ ಗೊತ್ತಿದೆ. ಆಲ್ಮೋಸ್ಟ್ ಪುದೀನ, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಕಡೆ ಒಂದು ಕಡೆ ಪಾಲಕ್ ಸೊಪ್ಪನ್ನು ಬೇಯಿಸ್ಬಿಟ್ಟಿದ್ದೆಲ್ಲ ಸ್ವಲ್ಪ ಪಡಗದಲ್ಲಿ ಬೇಯ್ತಾ ಇರುತ್ತೆ. ಆ್ಯಂಡ್ ದಾಲ್ ನಾನು ಬಂದು ಬರೀ ಬೇಳೆ ಆ್ಯಂಡ್ ರೈಸ್ ಮಾತ್ರ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಈಗ ಬೆಂದಿದೆಯಾ ಅಂತ ಚೆಕ್ ಮಾಡಿದೆ, ಗ್ರೈಂಡ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಓಕೆ ಬೆಂದಿದೆ ಅಂತ ಹೇಳಿ ನೋಡಿದೆ, ಬೆಂದಿದೆ. ಅದನ್ನು ಗ್ರೈಂಡ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಹಾಕಿದ್ರೆ ಪಾಲಕ್ ದಾಲ್ ಕಿಚಡಿ ರೆಡಿ ಆಯಿತು. ನನ್ನ ಮಗಳು ಎದ್ದಿದ್ದಾಳೆ. ಈಗ ಹಾಯ್ ಹೇಳ್ತಿದ್ಯಾ? ಈಗ ಹೇಳು ಹಾಯ್. ಗುಡ್ ಮಾರ್ನಿಂಗ್. ಹಾಯ್ 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 ಎಲ್ರಿಗೂ ಹಾಯ್. ಆಯ್ತು ಹಿಂಗೆ ಮಾಡೋದು. കുഞ്ഞാ 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 ಏನು ಕುನ್ನ ಕುನ್ನ ಇಲ್ಲ ಮೈಲಿಗೆ ಎಲ್ಲದೆ ಕುನ್ನ ಗೊದ್ದು ಬಜ್ಜಿ ಬಂದ ಬಜ್ಜಿ ಬಂದ ಚರ್ಮ ತಿಂತಾರೆ. ಹೇಳ್ಕೊಡ್ತೀನಿ. ತಿಂತಾರೋ ಅಚ್ಚು ಕೂಚೋ. ಎಲ್ಲಿದ್ಯಾ? ಎಲ್ಲಿದ್ಯಾ? ಯಾರು ಮಾಡ್ತಿದ್ಯಾ? ಓಕೆ ಜೊತೆ ಮಾತಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡಿಕೊಂಡೆ ಪಾಲಕ್ ಸೊಪ್ಪೆಲ್ಲ ಹಾಕಿ, ಇನ್ನು ಒಗ್ಗರಣೆ ಈರುಳ್ಳಿ ಟೊಮೊಟೊ ಕರಿಬೇವು ಸ್ವಲ್ಪ ಆಯಿಲ್ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಏನು ಪೇಸ್ಟ್ ಆಗಿದೆ ಗ್ರೀನ್ ಪೇಸ್ಟ್ ಹಾಕ್ಕೊಬೇಕು. ಆ್ಯಂಡ್ ಖಾರದ ಪುಡಿ, ಸಾಲ್ಟ್ ಆಲ್ರೆಡಿ ನಾನು ಬೇಯೋದಕ್ಕೆ ಹಾಕಿದೆ ಅಲ್ಲ. ಒಂದು ಸ್ವಲ್ಪ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತೇಳಿ ಸಾಲ್ಟ್ ಹಾಕ್ತೀನಿ ನಾನು. ಹಾಕ್ಕೊಂಡು ಖಾರದ ಪುಡಿ ಆ್ಯಂಡ್ ಧನಿಯಾ ಪುಡಿ ಎಲ್ಲ ಫ್ರೈ ಮಾಡಿ ಪೇಸ್ಟ್ ಹಾಕ್ಕೊಂಡು ಲಾಸ್ಟಿಗೆ ಕುಕ್ಕರಲ್ಲಿ ಬೆಂದಿರೋ ಅಂಥ ಅನ್ನನ ಸ್ಮ್ಯಾಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದರೆ ಪಾಲಕ್ ದಾಲ್ ಕಿಚಡಿ ರೆಡಿ.
ಸೊ ಇದು ಜಸ್ಟ್ ಮಾರ್ನಿಂಗ್ ಅಷ್ಟೇ ಟಿಫನ್ ಆಗೋಗಿದೆ. ಆಲ್ರೆಡಿ ಟೈಮ್ 8 o'clock 8:30 ಏನೋ ಆಗಿತ್ತು. ಸೊ ಹಂಗಾಗಿ ಬೇಬಿಗೆಲ್ಲ ಮಾಡ್ಕೊತಾ ಇದ್ದೆ. ನಾನು ಪಲಾವ್ ಮಿಕ್ಸ್ ಮಾಡೋದಿಲ್ಲ, ಮಿಕ್ಸ್ ಮಾಡ್ಕೊತೀನಿ ನಾನು. ಬರೋದು ಹೇಗೆ ಏನೋ ಗೊತ್ತಿಲ್ಲ, ಬಟ್ ನಾನು ಯಾವುದಕ್ಕೂ ಅಡ್ಜಸ್ಟ್ ಮಾಡಲ್ಲ. ಆದಷ್ಟು ಎಲ್ಲ ಅಡ್ಜಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಮಿಕ್ಸ್ ಎಲ್ಲ ಆದಮೇಲೆ ಇನ್ನು ಮಗಳು ಅವಳದೆಲ್ಲ ಕೆಲಸ ಮುಗಿಸಿ ಆಚೆ ನಿಲ್ಲಿಸಿ ಬಂದಿದ್ದೆ. ಆಟ ಆಡ್ಕೊಂಡು ಕೂತಿದ್ಲು ಬೆಳಗ್ಗೆ ಇತ್ತು. ಹೊರಗಡೆ ಕಾರಿಡಾರ್ ನೋಡಿರ್ತೀರ, ನಂದು ಹಳೆ ಲಾಗೆಲ್ಲ ನೋಡಿದರೆ, ಸೊ ಅಲ್ಲಿ ನೋಡಿರ್ತೀರ ಅವ್ರು ಪ್ಲೇ ಗ್ರೌಂಡ್ ಯಾವ ಥರ ಇದೆ ಅಂತ. ಫಸ್ಟ್ ಹೇಳ್ತೀನಿ ರೆಡಿ ಮಾಡೋಣ ಅಂತ ಒಳಗಡೆ ಬಂದು ಅವಳು ಪಾಡಿಗೆ ಹೊರಗಡೆ ಆಟ ಆಡ್ಕೊತಾ ಇದ್ದಾಳೆ. ಟಿಫನ್ ಎಲ್ಲ ಆಗಿದ ತಕ್ಷಣವೇ ಮತ್ತು ನಾನು ಬೇರೆ ಕೆಲಸ ಎಲ್ಲ ಇರುತ್ತಲ್ಲ, ಏನದು, ಏನು ಬಿತ್ತು? ಹಾಯ್ 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 ಪಾಪಾ ಏನು ಪಾಪಾ? ಹಾಂ ಅಜ್ಜಿ ಅಜ್ಜಿ ನೀವು ಅದೇ ಇರಲಿ ಗೊತ್ತಿದೆ ಅಷ್ಟೇ ಮಾ. ಕಾಜಿ ಕುತ್ಕೊಳ್ಳಮ್ಮ. ಆ್ಯಂಡ್ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ್ದೀರ ನೆಲ್ಲಿಕಾಯಿ ಎಲ್ಲ ತರಿಸಿದೆ. ನಂದಂತೂ ಪ್ರೆಗ್ನೆನ್ಸಿಯಿಂದ ಹಿಡಿದು ಮಗು ಆದಮೇಲೆ ಸಿಕ್ಕಾಪಟ್ಟೆ ಹೇರ್ಫಾಲ್ ಆಗಿದೆ. ನಾನು ವಿಡಿಯೋ ಮಾಡಬೇಕಾದ್ರೆ ನೋಡ್ಕೊತಾ ಇದ್ದೆ ಇಷ್ಟೊಂದು ಹೇರ್ಫಾಲ್ ಆಗೋಗಿದೆ ಅಲ್ಲ ಅಂತ ಹೇಳಿ. ಸೊ ಓಕೆ, ಹೆಲ್ದಿ ರೋಟೀನ್ ಫಾಲೋ ಅಪ್ ಮಾಡೋಣ ಅಂತ ಹೇಳಿ ನೆಲ್ಲಿಕಾಯಿ ಏನೇನೋ ತರಿಸ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಬಿಫೋರ್ ನಾನು ಕಾಲೇಜ್ ಡ್ರೆಸ್ಸಲ್ಲೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಿದ್ದೆ ಹೇರ್ನ, ಆ ಥರ ಮಾಡೋಣ ಅಂತ ತರಿಸಿದ್ದೀನಿ. ಸೊ ಗೊತ್ತಿಲ್ಲ ಏನು ಮಾಡೋಕ್ಕಾಗುತ್ತೇನೋ, ನನ್ನ ಹೆಲ್ತ್ ಟ್ರೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಕೆಲವೊಂದು ಟೈಮ್ ಏಜ್ ಫ್ಯಾಕ್ಟರ್ ಅನಿಸುತ್ತೆ ಹೇರ್ ಫಾಲ್ ಆಗೋದು.
ಮಗು ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಆಗಿದೆ ನನಗಂತೂ ಏರ್ ಫಾಲು ಈಗಲೂ ಆಗ್ತಾನೇ ಇದೆ. ಏನು ಫೀಡಿಂಗ್ ಕೊಡ್ತಿರೋದ್ರಿಂದ ಏನು ಎಕ್ಸ್ಟ್ರಾ ಏನು ಟ್ರೈ ಮಾಡೋಕ್ಕೆ ಹೋಗ್ತಿಲ್ಲ ನಾನು, ಬಿಕಾಸ್ ಅವಳಿಗೇನಾದ್ರು ಎಫೆಕ್ಟಿವ್ ಆಗಿಬಿಟ್ರೆ ಅಂತ ಹೇಳಿ. ಅದಕ್ಕೋಸ್ಕರ ಫಸ್ಟ್ ನೆಲ್ಲಿಕಾಯಿ ಟ್ರೈ ಮಾಡೋಣ. ಮುಂಚೆ ನಾನು ಅವಾಗೆಲ್ಲ ಕಾಲೇಜ್ ಡೇಸಲ್ಲೆಲ್ಲ ಟ್ರೈ ಮಾಡಿದ್ದೆ. ಸೊ ನೆಲ್ಲಿಕಾಯಿ ಆ್ಯಂಡ್ ಬೇವಿನ ಎಲೆ ಇದು ನನಗೆ ಅಡ್ಜಸ್ಟ್ ಆಗುತ್ತೆ. ಆಲ್ಮೋಸ್ಟ್ ನಾನು ಮೊದಲಿಂದನೂ ಅದೇ ಪ್ಯಾಕ್ಗಳು ಯೂಸ್ ಮಾಡೋದು. ಅದಕ್ಕೋಸ್ಕರ ನೆಲ್ಲಿಕಾಯಿ ತರಿಸಿದ್ದೀನಿ. ನಾನು ಹೇಗೆ ನೋಡಿಕೊಂಡ್ರೆ ನನಗೆ ನೋಡೋದಕ್ಕಾಗ್ತಿಲ್ಲ, ಅಷ್ಟು ಶಾರ್ಟ್ ಆಗೋಗಿದೆ, ಫುಲ್ ಲೆಂತ್ ಇದ್ದಿದ್ದು ವೀರು. ಓಕೆ, ಇನ್ಮೇಲಿಂದನಾದರೂ ಹೆಲ್ತ್ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಫುಡ್ ಆಗಲಿ ಆ್ಯಂಡ್ ಹೇರ್ ಪ್ಯಾಕ್ ಎಲ್ಲ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಟಿಫನ್ ಆಯಿತು. ಟಿಫನ್ಗೆ ಮಗಳಿಗೆ ಅಲ್ಲೇ ಪಕ್ಕದಲ್ಲಿ ಹಾಕಿ ಕೊಟ್ಕೊಂಡಿಸ್ಬಿಟ್ಟು ತಿಂತಾ ಇದ್ದಾಳೆ. ಬೇಗ ಸಾಂಬಾರು ರೆಡಿ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಆಮೇಲೆ ಬೇರೆ ಯಾವುದೂ ಕೆಲಸ ಇರಲ್ಲ ನನಗೆ. ಸೊ ಅವಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು ಅಂತ ಟಿಫನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಸಾಂಬಾರನ್ನ ರೆಡಿ ಮಾಡ್ಕೊಂಬಿಡ್ತೀನಿ ನಾನು. ಸಾಂಬಾರೆಲ್ಲ ಕಾಳು ಮಿಕ್ಸ್ ಕಾಳು ನೆನೆಸಿದ್ದೆ ನೈಟು. ಸೊ ಆಫ್ಟರ್ನೂನ್ಗೆ ಮಿಕ್ಸ್ ಕಾಳು ಸಾಂಬಾರು, ಕಡಲೆಕಾಳು ಬಟಾಣಿ ಎಲ್ಲ ಇಟ್ಟು ಮಾಮೂಲಿ ಮಸಾಲೆ ಮಾಡಿ ರೆಡಿ ಮಾಡ್ಕೊಂಡೆ. ಅದ್ರ ಪಡೆಯೋದು ಆ ಕಡೆ ಇಟ್ಬಿಟ್ಟು ಇವಾಗ ನೆಕ್ಸ್ಟು ಮಗಳಿಗೆ ಸ್ನಾನ ಮಾಡಿಸ್ಬೇಕು. ಮಾರ್ನಿಂಗ್ ಆಗಿದೆ ಆಲ್ರೆಡಿ, ಎದ್ದು ಟಿಫನ್ ಎಲ್ಲ ಆಯಿತು ಅವಳದು. ಇಷ್ಟೆಲ್ಲಾಗಲೂ ಎಲ್ಲ ಕೆಲಸ ಆಗೋದು ಅವಳದು. ಇದು ಸ್ವಲ್ಪ ಲೇಟ್ ಆಗ್ತಿದೆ. ವಿಡಿಯೋ ಮಾಡ್ತೀನಿ ಅಂದರೆ ಸಾಕು ಎಲ್ಲ ಲೇಟ್ ಆಗ್ತಾನೆ ಇರುತ್ತೆ. ಎಡಿಟಿಂಗಲ್ಲೂ ಟೈಮ್ ಆಗುತ್ತೆ, ವಿಡಿಯೋ ಮಾಡಬೇಕಾದ್ರೂ ಟೈಮ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬನ್ನಿ, ಅವಳನ್ನೆಲ್ಲ ಸಾಂಬಾರಿಗೆ ಇಟ್ಬಿಟ್ಟು ಫಸ್ಟ್ ಸಾಂಬಾರೆಲ್ಲ ಇಟ್ಟು ಮುಗೀತು. ಲೆಟ್ಸ್ ಗೋ ಟು ಸ್ನಾನ. ಆ್ಯಂಡ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಡೈಲಿ ವ್ಲಾಗು ರುಟೀನ್ ಇರುತ್ತೆ ನೋಡಿ. ಯಾಕಿದು ಹಾಕೋದು ಗುಬ್ಬಿನ ಗುಬ್ಬಿನ ಬಾ ಆಡಿರೋದು ಹೆಂಗೆ ನಿಂತ್ಕೋ. ಚಂಟ ಇಲ್ಲ ಆಡಿರೋದು ಹೆಂಗೆ ಕೊಡುವ. ನೀನೇಳು ಎಲ್ಲಿಡ್ಬೇಕು ಕೈ ಕಾಲು ಎಲ್ಲಿಡ್ಲಿ ಬೇಗ ತೋರ್ಸು. ಕಾಲು ತೋರ್ಸು, ಕೈ ಬೇಡ. ಆಮೇಲೆ ಈ ಕಾಲು ಇಲ್ಲೂ ಇಡ್ತೀನಿ. ಇಟ್ಟೆ ಇಟ್ಟೆ. ಇಟ್ಟೆ. ಆಮೇಲೆ ಕೈ ತೋರಿಸು. ಅಲ್ಲಿ ಆಗ್ತೆ. ಆಯ್ತು, ಆಗ್ತೆ. ಕೈ ಮಕ ಮತ್ತೆ ಅಲ್ಲೇ ಇರ್ತವ ಒಂಚೂರು ಚಲೋ.
ಹಾಕ್ತಾ ಮಕ್ಕೈ ಬಾರವಾ ಸರಿಮ್ಮ ನಮ್ಮ ಬೂಚಿ ಬಂದಿದರಂಗ ಮನೆಗೆ ತಚಿಕೊಳ್ತು ಪಾಚಿಕೊಳ್ಳು ಕೃಷ್ಣಯ್ಯ ಅಬ್ಬ ರೇಷಪಾತು ರೇಷಪಾತು ಬೂಚಿಯಮ್ಮ ಬುಚ್ಚಿಯಮ್ಮನ ಬುಚ್ಚಿಯಮ್ಮನ ಬತ್ತಲ ಬಚ್ಚನ ಚಪ್ಪು ನಡಿ